ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನಾವು ಹೊಂಟಿದ್ದೀವಿ ಈಗ, ರನ್ನಿಂಗ್ನಾಗಿದ್ದೀವಿ. ಇಲ್ಲಿ ಕೆರೆ ಹತ್ರ ಹೊಂಟಿದ್ದೀವಿ ಈಗ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಥರ ಇದೆಲ್ಲ ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಅದೇನನ್ನೋದು ಕಾಣ್ತಾ ಇಲ್ಲ ನಮಗೆಲ್ಲವೂ ವಿಚಾರಗಳು. ನೋಡಿಕೊಂಡು ನಿಮಗೆ ತಿಳಿಸ್ತೀವಿ ಆದಷ್ಟು ಮಟ್ಟಿಗೆ. ನೋಡಿ ಫ್ರೆಂಡ್ಸ್, ಇದೆ ದಾರಿ. ಫ್ರೆಂಡ್ಸ್, ಇವತ್ತು ನಾನು ಮತ್ತೆ ವೀಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಆ ದಿನ ಏನು ನಾನು ವೀಡಿಯೋ ಮಾಡಿದ್ದೆ ಅದೇನಾಗಿದೆ ಅಂದರೆ, ಅವತ್ತು ನಮಗೆ ಭಯ ಉಕ್ಕು ನಾವೆಲ್ಲ ನಮಗೆ ಒಂದು ಸ್ವಲ್ಪ ಆರಾಮ ತಪ್ಪಿ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಆ ಉದ್ದೇಶಕ್ಕೋಸ್ಕರ ಮತ್ತೆ ಈ ದಿನ ನಾವು ರಿಟರ್ನ್ ವೀಡಿಯೋದ ಮುಂದೆ ಬಂದಿದ್ದೀವಿ. ಅಂದರೆ ಇವತ್ತು ಕಾರಣ ಇಲ್ಲಿ ಈ ಕೆನಲ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡಬೇಕಂತಲೇ ಬಂದಿರೋದು. ಈ ಕೆನಲಲ್ಲಿ ಏನಿದೆ ಅಂದರೆ, ಅವತ್ತು ನಾವು ನಮ್ಮನ್ನೇನೋ ಒಂದು ವಿಧಿ ಹಂಗೆ ಕರ್ಕೊಂಬಂತು. ನಾವಲ್ಲೆಲ್ಲ ವೀಡಿಯೋ ಮಾಡ್ತಾಯಿದ್ದೀವಿ, ಭಯ ಹೊಕ್ಕಿದ್ದೀವಿ. ಆಮೇಲೆ ಭಯದಲ್ಲಿ ನಮ್ಮ ಹುಡುಗಗಳು ಕ್ಯಾಮ್ರಾಮ್ಯಾನ್ಗಳು ಏನು ಮಾಡಿದ, ಬೇಡಣ ಹೋಗ್ಬಿಡೋಣ, ಇಲ್ಲೇನೋ ಪ್ರಾಬ್ಲಮ್ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವನು ಭಯ ಹೊಕ್ಕಿದ, ನಾನು ಭಯ ಹೊಕ್ಕೊಂಡೆ. ಆ ಉದ್ದೇಶಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಬೇಡ ಅಂತಂದು ರಿಟರ್ನ್ ಮನೆಗೆ ಹೋಗಿದ್ದೀವಿ. ಇವತ್ತು ರಿಟರ್ನ್ ಈ ವಿಡಿಯೋ ಮಾಡೋಕ್ಕೆ ಇವತ್ತು ಡೈರೆಕ್ಟ್ ಈ ಕೆರೆ ಹತ್ರ ಬಂದಿದ್ದೀವಿ. ಅಂದರೆ ಕೆರೆನೂ ತೋರಿಸ್ತೀನಿ, ಇಲ್ಲಿ ಏನಾಗ್ತಾಯಿದೆ ಪೊಸಿಷನ್ನು ಏನು ಅನ್ನೋದು ನಿಮಗೆ ಕಾಣುತ್ತೆ. ಬಟ್ ಇಲ್ಲಿ ವಾತಾವರಣ ಏನೇ ಒಂದು ಕ್ಲೈಮೇಟ್ ಚೆನ್ನಾಗಿ ಇದೆ. ಆದರೆ ಆ ಚೆನ್ನಾಗಿರೋ ಜಾಗದಲ್ಲಿ ಏನೋ ಒಂಥರ ಇದೆ, ಸೌಂಡ್ ಎಲ್ಲ ಬೇರೆ ಬೇರೆ ಇದೆ. ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತೀನಿ ಬನ್ನಿ. ನೀವು ಹಂಗೆ ಬಾ, ನೀನು ಹಂಗೆ ಜೊತೆ ಏನು ಭಯ ಪಡಬೇಡ. ಕೆರೆ ಹುಟ್ಟಿದಾದ ಸುತ್ತ ಏನಿಲ್ಲ, ಎಷ್ಟೋ ಸಾವುಗಳು ಆಗಿದ್ದಾವೆ, ಎಷ್ಟೋ ಜನ ಮೃತಪಟ್ಟಿದ್ದಾರೆ ಕೆರೆಯಲ್ಲಿ. ಆದರೂ ಕೂಡ ಇವತ್ತು ಈ ನೈಟ್ ಟೈಮಲ್ಲಿ ನಾವು ಬಂದು ಈ ಕೆರೆ ಹತ್ರ ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ. ಅಂದರೆ ಇದು ಶಿವಪುರ ಕೆರೆ. ಈ ಕೆರೆ ಏನಂದರೆ ಎಷ್ಟೋ ಜೀವಗಳನ್ನು ವಿಡಿಯೋ ನೋಡ್ಕೊಂಡು ನಾವು ಇಲ್ಲಿವರೆಗೆ ಯಾವ ದೆವ್ವ ಪಿಶಾಚಿ ಅನ್ನೋದು ನಂಬಿದ್ದಿಲ್ಲ. ಬಟ್ ಮೊನ್ನೆ ನಮಗೇನೋ ಒಂದು ಎಫೆಕ್ಟ್ ಆಯಿತು ನಮ್ಮ ಫ್ರೆಂಡ್ಸಿಗೆ, ನನಗೆ. ಆ ಉದ್ದೇಶಕ್ಕೆ ಇವತ್ತಿನವರೆಗೆ ನಾವು ವೀಡಿಯೋ ಮಾಡಿದ್ದಿಲ್ಲ. ಈಗ ಮತ್ತೆ ಇವತ್ತು ಹೊಸದಾಗಿ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡಬಾರ್ದಂತ ನಾನು ವಿಚಾರ ಇಟ್ಕೊಂಡಿದ್ದೆ, ಆ ಭಯ ಒಕ್ಕಿಗೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಸ್ನಾನ ಮಾಡೋಕ್ಕಂತ ಬರ್ತಾರೆ, ಎಲ್ಲಿಂದ ಬೇಕಲ್ಲಿಂದ ಬರ್ತಾರೆ. ಬಟ್ ಈ ಬ್ರಿಡ್ಜಿನ ಹತ್ರ ಬಂದರೆ ಏನಾಗುತ್ತೆ ಅಂದರೆ, ಸ್ನಾನ ಮಾಡೋಕ್ಕೆ ಬಂದವರು ಎಷ್ಟೋ ಜನ ಇದರಲ್ಲಿ ಮುಳುಗಿ ಸತ್ತೋಗಿದ್ದಾರೆ, ಜಲ ಸಮಾಧಿಯಾಗಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಈ ನದಿ ಹತ್ರ, ಈ ಕೆನಲ್ ಹತ್ರ ದಯಮಾಡಿ ಯಾರಾದರೂ ಕೂಡ ಆಗಲಿ ಒಂದು ನಿಮಗೆ ಪರ್ಫೆಕ್ಟ್ ಇದ್ದು ನಿಮಗೆಲ್ಲ ಇದರಲ್ಲಿ ಅನುಭವ ಇದ್ದರೆ ಮಾತ್ರ ಈಜಲು ಹೋಗಿ, ಇಲ್ಲಾಂದರೆ ಈಜಕ್ಕೆ ಹೋಗಬೇಡಿ ದಯಮಾಡಿ. ಏನಂದರೆ ಇವತ್ತು ನಾವು ಅದನ್ನು ತೋರಿಸೋಣ ರಿಟರ್ನು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ. ದೆವ್ವ ಕಾಣುತ್ತೋ ಅಥವಾ ಕಾಣಲ್ಲೋ ಏನದು ನನಗೆ ಗೊತ್ತಿಲ್ಲ. ಆದರೂ ಶತಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಪ್ರಯತ್ನದಲ್ಲಿ ನಮ್ಮ ಪ್ರಯತ್ನ ಒಂದು ಸಫಲ ಆಗುತ್ತೋ ವಿಫಲವಾಗುತ್ತೋ ನನಗೆ ಗೊತ್ತಿಲ್ಲ. ತೋರಿಸೋ ಪ್ರಯತ್ನ ಮಾಡ್ತೀನಿ, ಕಂಡ್ರೆ ನಿಮಗೆ ತೋರಿಸ್ತೀನಿ, ನೀವು ನೋಡಿ ಫ್ರೆಂಡ್ಸ್. ಈ ನೋಡೋದ್ರಲ್ಲಿಂದ ಬರೀ ನನ್ನ ವೀಡಿಯೋ ನೋಡಬೇಡ್ರಿ. ಇಂಪಾರ್ಟೆಂಟ್ ಏನಂದರೆ, ಇದರಲ್ಲಿ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನಿದೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ದಯಮಾಡಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಆಮೇಲೆ ಇದರಲ್ಲಿ ನಿಜವಾದ ಘಟನೆ ಇದೆ ಅಂದರೆ ನಿಜವಾದ ಘಟನೆ ಇದೆ, ಅಥವಾ ಇಲ್ಲ, ಈ ಥರ ಆಗಿದೆ ಫ್ರೆಂಡ್ಸ್. ಆದರೆ ನಾನು ಆ್ಯಕ್ಚುಲಿ ಇವತ್ತು ಈ ವಿಡಿಯೋಗಳನ್ನು ಈ ಥರ ಮಾಡೋಕ್ಕೆ ನಾನು ಒಂದು ಇದರಲ್ಲಿ ಒಂದು ಸಬ್ಸ್ಕ್ರೈಬ್ಗೋಸ್ಕರ ಅಥವಾ ಲೈಕ್ಗೋಸ್ಕರ ಒಂದು ಯಾವುದೋ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿಲ್ಲ. ನೈಜ ಘಟನೆಗಳನ್ನು ತೋರಿಸ್ಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನನಗೆ ಇಂಪಾರ್ಟೆಂಟು ಸಬ್ಸ್ಕ್ರೈಬರು ವಿತ್ತು ಲೈಕ್ಸು ಶೇರು ಇಂಪಾರ್ಟೆಂಟ್ ಅಲ್ಲ. ನನಗೇನೆಂದರೆ, ನೀವು ನಿಜವಾದ ಘಟನೆಗಳನ್ನು ತೋರಿಸೋವಂಥದ್ದೇ ನನಗೆ ಉತ್ಸಾಹ ಇದೆ. ನಾನು ಶತಪ್ರಯತ್ನ ಮಾಡಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ರಿಟರ್ನ್ ಬಂದರೆ ಅಂದರೆ ಅದೆಲ್ಲ ದೇವರ ಇಚ್ಛೆ. ಆಮೇಲೆ ನಮ್ಮ ಶಕೀಲ್ ಬಾಯಿಗಳು ಇವತ್ತು ಇಂಪಾರ್ಟೆಂಟ್ ಏನು ಮಾಡ್ತಾಯಿದ್ದಾರೆ ಅಂದರೆ, ವೀಡಿಯೋ ಫುಲ್ಲು ಎನ್ಕರೇಜ್ ಆಗಿ, ಅಣ್ಣ ಅದು ಏನಾರ ಆಗಲಿ ಧೈರ್ಯವಾಗಿ ವೀಡಿಯೋ ಮಾಡೋಣ, ಏನಾರ ಆಗಲಿ ನಾವು ಫಸ್ಟು ಎಲ್ಲ ಪ್ರೇಕ್ಷಕರಿಗೆ ತೋರಿಸೋಣ ನಿಜವಾದ ಘಟನೆ ಹೌದಾ ಸುಳ್ಳ. ಬೇರೆಯವರೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ತಮ್ಮ ಲೈಕು ವಿತ್ ಕಮೆಂಟ್ಸು ವಿತ್ ಇದ್ರಿಗೋಸ್ಕರ, ಸಬ್ಸ್ಕ್ರೈಬ್ಗೋಸ್ಕರ. ಬಟ್ ನಾವು ಆ ಥರ ಏನು ಆ ಉದ್ದೇಶ ಇಲ್ಲ. ಅವರು ಮಾಡೋ ಅಂಥ ಅದಕ್ಕೆ ಅಪೋಸಿಟಾಗಿ ಮಾಡೋಕ್ಕಂತ ಬಂದಿದ್ದೀನಿ. ಅದು ಅಪೋಸಿಟ್ ಅನ್ನೋದಕ್ಕಂತೂ ಇಂಪಾರ್ಟೆಂಟು ಅವ್ರು ಲೈವಾಗಿ ತೋರಿಸ್ತಾ ಇದ್ದಾರೋ ಅಥವಾ ಏನಾದರೂ ಇದು ಏನನ್ನೋ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ಅದರಲ್ಲೇ ನಾನು ಶತಪ್ರಯತ್ನದಿಂದ ನಾನು ಮಾಡಿ ತೋರಿಸ್ಬೇಕು. ಇದೆಯೋ ಇಲ್ಲೋ ಈಗ ಕೆರೆ ತೋರಿಸ್ತೀನಿ. ಕೆರೆ ನೋಡ್ಕೊಳ್ಳಿ, ಈ ಕೆರೆ ಹತ್ರ ಹೊಂಟಿದ್ದೀನಿ. ಇದು ಈ ಕೆರೆಯಲ್ಲಿ ಎಷ್ಟೋ ಸಾವಿರಾರು ಹೆಣಗಳು
ಈಗಾದರೂ ಕೂಡ ಬೀಳ್ತಾ ಇದ್ದಾವೆ, ಸಿಗ್ತಾ ಇದ್ದಾವೆ. ತಪ್ಪಿತಸ್ಥರು ಭಾಳ ಜನ ಬರ್ತಾ ಇದ್ದಾರೆ. ಈ ಮೊನ್ನೆ ರೀಸೆಂಟಾಗಿ ನಾನು ಫಸ್ಟ್ನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಫಸ್ಟ್ನೇ ಎಪಿಸೋಡಲ್ಲಿ ಏನಂತ, ಮೊನ್ನೆ ತಾನೇ ಈಗ ಒಂದು 15-20 ದಿನಗಳ ಕೆಳಗಡೆ ಹಿಂದ್ಗಡೆ ಬೂದುಗುಂಪದ ಯುವಕ ಅದು ಈ ಫ್ರೆಂಡ್ಸ್ ಜೋಡಿ ಈಜಲು ಬಂದು ಅಗಳಿಕೆರೆ ಹತ್ರ ಬಿದ್ದಂಥ ಹುಡುಗ 7 ದಿನದ ನಂತರ ಸಿಕ್ಕಿದ್ದಾನೆ. ಇದೇ ಕೆರೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಕೆರೆಯಲ್ಲಿ ಈ ಥರ ಇದೆ. ಇಲ್ಲಿ ಏನು ರಾವು ಕೇತು ಅಥವಾ ಅದು ಆ ಕಡೆ ಕಾಣಬಾರ್ದು, ಈ ಬ್ರಿಡ್ಜ್ ಕಾಣಬಾರ್ದು. ನೋಡಿ ಫ್ರೆಂಡ್ಸ್, ಇದೇ ಕೆರೆ. ಈ ಕೆರೆ ಇವತ್ತು ಇಷ್ಟು ಆಳವಾಗಿದೆ. ಈ ಕೆರೆಯಲ್ಲಿ ಇದು ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಬನ್ನಿ ಫ್ರೆಂಡ್ಸ್. ಇದು ಏನಂದರೆ ನೋಡಿ, ಏನು ಶಬ್ದ ಮಾಡಬೇಡಿ, ಸುಮ್ಮನೆ ಏನೋ ಸೌಂಡ್ ಬರ್ತಾ ಇದೆ. ಶಬ್ದ ಇಲ್ಲ, ಸೈಲೆಂಟ್ ಸೈಲೆಂಟ್ ಆಗಿ. ಯಾರೋ ಶಬ್ದ ಏನೋ ಗೊತ್ತಾಗ್ತಾ ಇಲ್ಲ. ಶಬ್ದ ಮಾಡಬೇಡಿ, ಸುಮ್ಮನೆ ಸೈಲೆಂಟಾಗಿ. ಬೇಗ 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 ಬಾ, ಬೇಗ ಬಾ, ಬೇಗ ಬಾ, ಇಲ್ಲಿ ಬಾ, ಇಲ್ಲಿ ಐತಿ. ಬಾ ಬಾ, ಬೇಗ ಬಾ, ಬೇಗ, ಅಲ್ಲಿ 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 ಏನೋ ಕಾಣ್ತಾ ಇದೆ. ಬರೀ ಬರೀ ಬರೀ, ಏನೈತೆ ಕಾಣ್ತಾ ಇದೆ. ಅಲ್ಲಿ ನೋಡು, ಅಲ್ಲಿ ಅಲ್ಲಿ ಕಾಣ್ತಾ ಇದೆ. ಎಲ್ಲಿದೆ? ಈಗ ಇಲ್ಲೇ ಇತ್ತಲ್ಲ ಈಗ. ಅಲ್ಲ ಅಲ್ಲ, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಕಾಣುತ್ತೆ. ಈ ಕಡೆ ಹೌದಾ? ಈ ಕಡೆ ಆ ಕಡೆ ಇಲ್ಲ ಅಲ್ಲ, ಈಗ ಇಲ್ಲೇ ಕಾಣ್ತಲ್ಲ. ಶಬ್ದ ಮಾಡಬೇಡ, ಶಬ್ದ ಮಾಡಬೇಡ, ಶಬ್ದ ಮಾಡಬೇಡ, ನಿಧಾನ. ಇಲ್ಲೇ ಇತ್ತು, ಈಗ ಇಲ್ಲೇ ಮರಿ ಆಯ್ತು. ಆ ಕಡೆ ಹೋಯ್ತು. ಗಲಾಟೆ ಮಾಡಬೇಡ, ನೋಡೋಣ.